ಸ್ನೇಹಿತರೆ ಹಾಗೂ 7ನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ಧಮಿಡ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ ಗಣಿತ ವಿಷಯದ ಅಧ್ಯಾಯವಾದ ಪೂರ್ಣಾಂಕಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ 1.3ರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಈ ಒಂದು ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಒತ್ತಿ, ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದೊರೆತಕ್ಕಂಥದ್ದು. ಈಗ ಅಧ್ಯಾಯ 1 ಪೂರ್ಣಾಂಕಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ 1.3ರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಒಂದೊಂದಾಗಿ ಬಿಡಿಸೋಣ. ಅಭ್ಯಾಸ 1.3ರಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ, ಪ್ರತಿಯೊಂದರ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಇಲ್ಲಿ ಮೊದಲನೇದು 3 ಗುಂಡ್ಲೆ -1 ಅದ. ಇದರ ಗುಣಲಬ್ಧವನ್ನು ಕಂಡುಹಿಡಬೇಕು. ನೋಡಿರಿ, 3 ಗುಂಡ್ಲೆ -1ದಾಗ ಇಲ್ಲಿ ಚಿಹ್ನೆಗಳ ಗುಣಾಕಾರ ಮಾಡೋಣ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ. 3 ಒಂದಲೇ 3 ಬರ್ತದೆ. ಅದೇ ರೀತಿಯಾಗಿ ಬಿ ಕ್ವಶನ್ನು, -1 ಇಂಟು 225 ಏನಾಗ್ತದೆ ಅಂದರೆ, ನೋಡಿ, ಮೈನಸ್ ಇಂಟು ಪ್ಲಸ್ ಮೈನಸ್ 1 225 225 ಆಗ್ತದೆ. ನೆಕ್ಸ್ಟ್ ಕ್ವಶನು ಸಿ ಕ್ವಶನ್, -21 ಇಂಟು -30 -21 ಇಂಟು -30 ಮೈನಸ್ ಇಂಟು ಮೈನಸ್ ಪ್ಲಸ್ 21 30 ಮಾಡಬೇಕು. ಆಗ 0 0 0 ಹಂಗೆ ಬರ್ತದೆ. ಅಂದ್ರೆ 3 ಒಂದಲೇ 3, 2 ಒಂದಲೇ 3 ಎರಡಲೇ 6, ಅಂದರೆ 630 ಆಗ್ತದೆ. ಎಷ್ಟಾಗ್ತದೆ? 630. ಡಿ ಪ್ರಶ್ನೆ, -316 ಇಂಟು -1. ನೋಡಿ, -316ಅನ್ನು -1ಕ್ಕೆ ಗುಣಾಕಾರ ಮಾಡಿದಾಗ ಮೈನಸ್ ಇಂಟು ಪ್ಲಸ್ ಮೈನಸ್ ಬರ್ತದೆ. 316 ಒಂದಲೇ 316 ಆಗ್ತದೆ. ಈ ಕ್ವಶನ್ನು -5 ಇಂಟು 0 ಇಂಟು -18 ಏನು ಬರ್ತದೆ? ನೋಡಿರಿ, ನೆನ್ಪಿಟ್ಕೋರಿ, ಯಾವುದೇ ಸಂಖ್ಯೆಗೆ ಮೈನಸ್ಸಿಂದ ಗುಣಾಕಾರ ಮಾಡಿದಾಗ ಬರ್ತಕ್ಕಂಥ ಸಂಖ್ಯೆ 0 ಆಗಿರ್ತದೆ. ಎಫ್ ಕ್ವಶನು, -12 ಗುಣಾಕಾರ -11 ಗುಣಾಕಾರ +10 ಅದ. ಇಲ್ಲಿ ಪ್ಲಸ್ ಚಿಹ್ನೆಗಳನ್ನು ಗುಣಾಕಾರ ಮಾಡೋಣ. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ. ನೆಕ್ಸ್ಟು 12 ಇಂಟು 11, 11 ಇಂಟು 10, 11 ಹತ್ತಲೇ 110, 110 ಇಂಟು 12 ಮಾಡಬೇಕು. 110 ಇಂಟು 12 ಮಾಡಿದಾಗ 1320 ಆಗ್ತದೆ. ಎಷ್ಟಾಗ್ತದೆ? 1320. ಜಿ ಪ್ರಶ್ನೆ, 9 ಗುಂಡ್ಲೆ -3 ಗುಂಡ್ಲೆ -6 ಅದ. ಈಗ ಪ್ಲಸ್ ಇಂಟು ಮೈನಸ್ 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 ಇಂಟು ಮೈನಸ್ ಪ್ಲಸ್ ಆಗ್ತದೆ. 9 3 27, 27 6 162 ಆಗ್ತದೆ. -18 ಗುಣಲಬ್ಧ -5 ಗುಣಲಬ್ಧ -4. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತದೆ. 5 4 20, 20 18 ಮಾಡಬೇಕು. 18 ಇಂಟು 20 ಎಷ್ಟಾಗ್ತದೆ? 18 2 36, ಅಂದರೆ 360 ಆಗ್ತದೆ. -360. -1 ಇಂಟು -2 ಇಂಟು -3 ಇಂಟು 4. ಆಗ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್. 1 2 2 2 3 6, 6 4 24 ಆಗ್ತದೆ. -3 ಗುಂಡ್ಲೆ -6 ಗುಂಡ್ಲೆ -2 ಗುಂಡ್ಲೆ -1. ಈಗ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ನಂತರ ಗುಣಾಕಾರ ಮಾಡಿದಾಗ ಮೈನಸ್ ಪ್ಲಸ್ 10, 3 6 18 1 ಆಗ್ತದೆ. ನಂತರ 18 ಇಂಟು 2, 18 2 36 ಆಗ್ತದೆ. ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ 2, ಮುಂದಿನವುಗಳನ್ನು ಪರೀಕ್ಷಿಸಿ. ಎ ಪ್ರಶ್ನೆ, 18 ಗುಂಡ್ಲೆ ಅಧಿಕಾವರ್ಣ 7 ಪ್ಲಸ್ ಅಲ್ಪಾವರ್ಣ -3 ಅಲ್ಪಾವರ್ಣ ಕಂಪ್ಲೀಟ್ ಅಧಿಕಾವರ್ಣ ಕಂಪ್ಲೀಟ್ =
ಅಧಿಕಾವರ್ಣ 18 ಗುಣಲಬ್ಧ 7 ಅಧಿಕಾವರ್ಣ ಕಂಪ್ಲೀಟ್ ಪ್ಲಸ್ ಅಧಿಕಾವರ್ಣ 18 ಗುಣಲೆ ಅಲ್ಪಾವರ್ಣ -3 ಅಲ್ಪಾವರ್ಣ ಪೂರ್ಣ ಅಧಿಕಾವರ್ಣ ಪೂರ್ಣ ಆಗ್ತದೆ. ಹಂಗಾರೆ ಈಗ ಎಡಭಾಗದಲ್ಲಿರ್ತಕ್ಕಂಥದ್ದನ್ನು ಬಿಡಿಸ್ಕೋರೋಣ. ಆವಾಗ 18 ಇಂಟು ಇಲ್ಲಿ ಅಲ್ಪಾವರ್ಣವನ್ನು ಬಿಡಿಸ್ಕೋಬೇಕು. 7 ಅಧಿಕಾವರ್ಣ ಹಂಗೆ ಬರ್ತದೆ. ಅಧಿಕಾವರ್ಣ 7 ಇಂಟು ಇಲ್ಲಿ ಪ್ಲಸ್ ಇಂಟು ಮೈನಸ್ -3 ಬರ್ತದೆ. ಅಧಿಕಾವರ್ಣ ಪೂರ್ಣ ಆಗ್ತದೆ. ಇಟ್ಕೊಲ್ಟು ಅಧಿಕಾವರ್ಣ 18 ಏಳೇ ಮಾಡಬೇಕು. 18 ಏಳೆ 126 ಆಗ್ತದೆ. ಪ್ಲಸ್ 18 ಪ್ಲಸ್ ಅದಲ್ಲಿ 18 ಪ್ಲಸ್ ಮೈನಸ್ ಪ್ಲಸ್ ಇಂಟು ಮೈನಸ್ 18 ಮೂರಲೆ 54 -54 ಆಗ್ತದೆ. ನಂತರ ಈ 18 ಹಾಗೇ ಬರ್ತದೆ ಎಡಭಾಗ ಬಿಡಿಸಿದಾಗ. ನಂತರ 7 3 ಕಾದಾಗ 4 ಬರ್ತದೆ. ಅವಾಗ 18 ಗುಣಲೆ 4 72 ಬರ್ತದೆ. ಇನ್ನು 126 ಪ್ಲಸ್ ಇಂಟು ಮೈನಸ್ -54 120ರಲ್ಲಿ 54 ಆದಾಗ 72 ಬರ್ತದೆ. ಆದ್ದರಿಂದ LHS = RH ಎಡಭಾಗ = ಬಲಭಾಗ ಆಗ್ತದೆ. ಇನ್ನು ಬಿ ಪ್ರಶ್ನೆ -21 ಇಂಟು ಅಧಿಕಾವರ್ಣ -4 ಪ್ಲಸ್ ಆರ್ -6 ಅಧಿಕಾವರ್ಣ ಪೂರ್ಣ = ಅಧಿಕಾವರ್ಣ -21 ಬ್ರಾಕೆಟ್ ಕಂಪ್ಲೀಟ್ ಇಂಟು ಹೋಲ್ ಬ್ರಾಕೆಟ್ -4 ಅಧಿಕಾವರ್ಣ ಪೂರ್ಣ ಪ್ಲಸ್ ಅಧಿಕಾವರ್ಣ -21 ಇಂಟು -6 ಅಧಿಕಾವರ್ಣ ಪೂರ್ಣ. ಈಗ -21 ಹಂಗೆ ಬರ್ಕೊಂಡು ಇಲ್ಲಿ -4 ಹಂಗೆ ಬರ್ತದೆ. ಇಲ್ಲಿ ಪ್ಲಸ್ ಇಂಟು ಮೈನಸ್ ಆಗ್ತದೆ -6 ಆಗ್ತದೆ. ನಂತರ = 21 ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 21 4 84 ಆಗ್ತದೆ. ನಂತರ ಪ್ಲಸ್ ಹಂಗೆ ಬರ್ಕೊಡೋಣ. -21 -6 ಗುಣಾಕಾರ ಮಾಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ 21 126 ಆಗ್ತದೆ. ನೆಕ್ಸ್ಟು -21 ಹಂಗೆ ಬರ್ತದೆ. -6 -4 -10. ಇನ್ನು 84ರಲ್ಲಿ 126 ಕೂಡಿಸ್ಬೇಕು. 84 ಪ್ಲಸ್ 126 ಕೂಡಿಸಿದಾಗ 210 ಆಗ್ತದೆ. ಎಷ್ಟಾಗ್ತದೆ? 210. ನಂತರ ಮೈನಸ್ ಇಂಟು ಮೈನಸ್ ಪ್ಲಸ್ 210 21 ಇಂಟು 10 210 210 210 ಆಗ್ತದೆ. ಇನ್ನು ಮೂರನೇ ಪ್ರಶ್ನೆ ಅದರಲ್ಲಿ ರೋಮನ್ ಅಂಕಿ 1 ಯಾವುದೇ ಪೂರ್ಣಾಂಕ ಎಗೆ -1 ಇಂಟು ಎ ಯಾವುದಕ್ಕೆ ಸಮವಾಗಿರ್ತದೆ? ನೋಡಿರಿ, -1 ಇಂಟು ಎ ಯಾವುದಕ್ಕೆ ಸಮವಾಗಿರ್ತದೆ ಅಂದ್ರೆ ಋಣ ಪೂರ್ಣಾಂಕ ಸಮವಾಗಿರ್ತದೆ. ಯಾಕಂದರೆ ಮೈನಸ್ ಇಂಟು ಪ್ಲಸ್ -1 ಇಂಟು ಎ 1 ಎ ಅಂದರೆ ಋಣ ಪೂರ್ಣಾಂಕಕ್ಕೆ ಸಮವಾಗಿರ್ತದೆ ಅದು. ಇನ್ನು ಎರಡನೇ ಪ್ರಶ್ನೆ -1ರೊಂದಿಗೆ ಮುಂದಿನ ಗುಣಲಬ್ಧಗಳನ್ನು ನೀಡುವ ಪೂರ್ಣಾಂಕಗಳನ್ನು ನಿರ್ಧರಿಸಿ. ಅದರಲ್ಲಿ ಮೊದಲನೇ ಪೂರ್ಣಾಂಕ -22 ನೋಡಿ. -22ನ್ನು -1 ಜೊತೆ ಗುಣಾಕಾರ ಮಾಡಿದಾಗ -1 ಇಂಟು -22 ಅಂದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ 1 22 ಆಗ್ತದೆ. ಇನ್ನು -1 ಜೊತೆಗೆ 37ನ್ನು ಗುಣಾಕಾರ ಮಾಡಿದಾಗ ಏನಾಗ್ತದೆ? -1 ಇಂಟು 37 ಮಾಡಿದಾಗ ಮೈನಸ್ ಇಂಟು ಪ್ಲಸ್ -1 37 ಆಗ್ತದೆ. ಇನ್ನು -1 ಜೊತೆಗೆ 0 ಗುಣಾಕಾರ ಮಾಡಿದಾಗ -1 ಇಂಟು 0 ಬರ್ತದೆ. ಏನು ಬರ್ತದೆ? 0. ನಾಲ್ಕನೇ ಪ್ರಶ್ನೆ -1 ಗುಣಲೆ 5ರಿಂದ ಆರಂಭಿಸಿ -1 ಇಂಟು -1 = 1 ವಿನ್ಯಾಸವನ್ನು ಸೂಚಿಸುವ ವಿವಿಧ ಗುಣಲಬ್ಧಗಳನ್ನು ಬರೆಯಿರಿ ಅಂತದೆ. ನೋಡಿ, -1 ಇಂಟು 5 -5 -1 ಇಂಟು 4 -4 -4 ಹಿಂಗೆ ಬರಿಬೋದು ನಾವು. -5 ಪ್ಲಸ್ 1 ಅಂತ ಬರ್ಕೋಬೋದು. ಇನ್ನು -1 ಇಂಟು 3 -3 ಆಗ್ತದೆ. -3 ಹಿಂಗೆ ಬರ್ಕೋದು. -4 ಪ್ಲಸ್ 1 ವಿನ್ಯಾಸದಲ್ಲಿ ಬರ್ಕೋಬೋದು. ಇನ್ನು -1 ಇಂಟು 2 = -2 -2 ಈ ವಿನ್ಯಾಸದಲ್ಲಿ ಬರ್ಕೋಬೋದು. -3 ಪ್ಲಸ್ 1. ಇನ್ನು -1 ಇಂಟು -1 ಇಂಟು 1 -1 ಅವಾಗ -2 ಪ್ಲಸ್ 1 ಅಂತ ಬರ್ಕೋಬೋದು. ಈಗ -1 ಇಂಟು 0 ಇದರ -1 ಪ್ಲಸ್ 1 ಅಂತ ಬರ್ಕೋಬೋದು. ಇನ್ನು -1 ಇಂಟು -1 1 ಆಗ್ತದೆ. ಯಾಕೆ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಗ್ತದೆ. ಅವಾಗ 0 ಪ್ಲಸ್ 1 ಅಂತ ಬರ್ಕೋಬೋದು. ಈ ವಿನ್ಯಾಸದಲ್ಲಿ ಬರ್ತಕ್ಕಂಥದ್ದು. ಇನ್ನು 5ನೇ ಪ್ರಶ್ನೆ ಸೂಕ್ತವಾದ ಗುಣಧರ್ಮವನ್ನು ಬಳಸಿ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಅದರಲ್ಲಿ ಪ್ರಶ್ನೆ 26 ಗುಣಲೆ -48 ಪ್ಲಸ್ 48 -48 ಗುಣಲೆ -36 ಆಗ್ತದೆ.
ಈಕ್ವಲ್ ಟು 26 ಪ್ಲಸ್ ಮೈನಸ್ ಇಂಟು ಬ್ರಕೆಟ್ ಹೋಲ್ ಬ್ರಕೆಟ್ ಮೈನಸ್ 30 ಬ್ರಕೆಟ್ ಕಂಪ್ಲೀಟ್ ಇಂಟು ಮೈನಸ್ 48. ಇಲ್ಲಿ ಸಂಕಲನದ ಮೇಲಿನ ಗುಣಾಕಾರದ ವಿಭಾಜಕ ನಿಯಮ ಅದ. ವಿಭಾಜಕ ನಿಯಮ ಪ್ರಕಾರ ಇದನ್ನು ಬಿಡಿಸ್ಬೇಕಾಗ್ತದೆ. ಇಲ್ಲಿ ನೋಡಿರಿ 26 ಹಂಗೆ ಬರ್ತದೆ, ಪ್ಲಸ್ ಇಂಟು ಮೈನಸ್ 36, 36 ಆದಾಗ ಮೈನಸ್ 10 ಇಂಟು ಮೈನಸ್ 48, ಮೈನಸ್ ಇಂಟು ಮೈನಸ್ ಪ್ಲಸ್ 48 480 ಆಗ್ತದೆ. ಇನ್ನು ಬಿ ಪ್ರಶ್ನೆ 8 ಇಂಟು 53 ಇಂಟು ಮೈನಸ್ 125, 8 ಇಂಟು 53 ಇಂಟು ಮೈನಸ್ 125 ಗುಣಾಕಾರದ ಸಹವರ್ತನೀಯ ಗುಣ. ನೋಡಿರಿ 8 ಗುಣಲೆ 53 ಇಂಟು ಮೈನಸ್ 125 ಮಾಡಿದಾಗ ಈಗ 53 ಎಂಟ್ಲೆ 424 ಇಂಟು ಮೈನಸ್ 125, ಆಗ ಮೈನಸ್ 125 ಇಂಟು 424 ಮಾಡಿದಾಗ ಮೈನಸ್ 53,000 ಆಗ್ತದೆ. ಸಿ ಪ್ರಶ್ನೆ 15 ಗುಣಲೆ ಮೈನಸ್ 25 ಗುಣಲೆ ಮೈನಸ್ 4 ಗುಣಲೆ ಮೈನಸ್ 10. ಇಲ್ಲಿ ಗುಣಾಕಾರದ ಪರಿವರ್ತನೆಯ ಗುಣವನ್ನು ಬಳಕೆ ಮಾಡೋಣ. ಅವಾಗ ಅಧಿಕಾವರ್ಣ 15 ಇಂಟು ಅಲ್ಪಾವರ್ಣ ಮೈನಸ್ 25 ಅಲ್ಪಾವರ್ಣ ಪೂರ್ಣ ಅಧಿಕಾವರ್ಣ ಪೂರ್ಣ ಇಂಟು ಹೋಲ್ ಬ್ರಕೆಟ್ ಮೈನಸ್ 4 ಇಂಟು ಮೈನಸ್ 10. ಆಗ ಪ್ಲಸ್ ಇಂಟು ಮೈನಸ್ ಮೈನಸ್ 15 ಇಂಟು 25 ಮೈನಸ್ 375 ಆಗ್ತದೆ ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ 4 ಹತ್ತಲೆ 40 ಆಗ್ತದೆ. ನಂತರ ಮೈನಸ್ 375 40 ಜೊತೆ ಗುಣಾಕಾರ ಮಾಡಿದಾಗ ಮೈನಸ್ ಇಂಟು ಪ್ಲಸ್ ಮೈನಸ್ 375 40 15,000 ಆಗ್ತದೆ. 15,000. ನೋಡಿ ಪ್ರಶ್ನೆ ಮೈನಸ್ 41 ಇಂಟು 102. ಇಲ್ಲಿ ಸಂಕಲನದ ಮೇಲಿನ ಗುಣಾಕಾರದ ವಿಭಾಜ್ಯತೆಯ ನಿಯಮವನ್ನು ನಾವು ಅಳವಡಿಕೆ ಮಾಡಿದಾಗ ಮೈನಸ್ 41 ಇಂಟು 100 ಪ್ಲಸ್ 2 ಮಾಡೋಣ. ಆವಾಗ ಮೈನಸ್ 41 ಇಂಟು 100 ಪ್ಲಸ್ ಮೈನಸ್ 41 ಇಂಟು 2 ಆಗ್ತದೆ. ಯಾಕೆ ಈ ಮೈನಸ್ 41 ಈ 100 ಜೊತೆನೂ ಗುಣಾಕಾರ ಮಾಡಬೇಕು, ಮೈನಸ್ 41 2 ಜೊತೆನೂ ಗುಣಾಕಾರ ಮಾಡಬೇಕು. ಆಗ ಮೈನಸ್ 41 ಇಂಟು 100 4100 ಆಗ್ತದೆ ಮೈನಸ್ಸು. ನಂತರ ಮೈನಸ್ 41 ಇಂಟು 2 ಮೈನಸ್ 82 ಆಗ್ತದೆ. 2 ಮೈನಸ್ ಇದ್ದಾಗ ಕೂಡಿಸ್ಬೇಕು, ಮೈನಸ್ 4100 ಮೈನಸ್ 82, 2 ಮೈನಸ್ ಇದ್ದಾಗ ಕೂಡಿಸಿದಾಗ ಮೈನಸ್ 4182 ಬರ್ತದೆ. 4182. ಇನ್ನು 625 ಗುಣಾಕಾರ ಮೈನಸ್ 35 ಪ್ಲಸ್ ಮೈನಸ್ 625 ಗುಣಾಕಾರ 65 ಮಾಡಬೇಕು. ಇಲ್ಲಿ ಸಂಕಲನದ ಮೇಲಿನ ಗುಣಾಕಾರದ ವಿಭಾಜ್ಯತೆ ನಿಯಮವನ್ನು ಅನ್ವಯ ಮಾಡಿದಾಗ 625 ಗುಣಾಕಾರ ಅಧಿಕಾವರ್ಣ ಮೈನಸ್ 35 ಪ್ಲಸ್ ಮೈನಸ್ 65 ಆಗ್ತದೆ. ಅವಾಗ 625 ಗುಣಲೆ 2 ಮೈನಸನ್ನು ಕೂಡಿಸಿದಾಗ ಮೈನಸ್ 35 ಮೈನಸ್ 65 ಮೈನಸ್ 100 ಆಗ್ತದೆ. ಮೈನಸ್ 100 ಇಂಟು 625 ಮೈನಸ್ 62,500 ಆಗ್ತದೆ. ಇನ್ನು 7 ಗುಣಲೆ 50 ಮೈನಸ್ 2 ವ್ಯವಕಲನದ ಮೇಲಿನ ಗುಣಾಕಾರದ ವಿಭಾಜಕತೆ ನಿಯಮವನ್ನು ಅನ್ವಯ ಮಾಡಿದಾಗ 7 ಇಂಟು 50 2 ಕಾದಾಗ 48 7 336 ಆಗ್ತದೆ. ಇನ್ನು ಮೈನಸ್ 17 ಗುಣಲೆ ಮೈನಸ್ 29 ಮಾಡೋಣ. ಇಲ್ಲಿ ಸಂಕಲನದ ಮೇಲಿನ ಗುಣಾಕಾರದ ವಿಭಾಜಕ ನಿಯಮವನ್ನು ಅನ್ವಯ ಮಾಡಬೇಕಾಗ್ತದೆ. ಅವಾಗ ಮೈನಸ್ 17 ಗುಣಲೆ ಇಲ್ಲಿ ಮೈನಸ್ 29 ಮೈನಸ್ 30 ಪ್ಲಸ್ 1 ಅಂತ ಬರ್ಕೋಣ. ನಂತರ ಮೈನಸ್ 17 30 ಜೊತೆ ಗುಣಾಕಾರ ಮಾಡಬೇಕು, ಮೈನಸ್ 17 ಮತ್ತು 1 ಜೊತೆ ಗುಣಾಕಾರ ಮಾಡಬೇಕು. ಅದಕ್ಕೆ ಮೈನಸ್ 17 ಇಂಟು ಮೈನಸ್ 31 ಆಗ್ತದೆ, ಮೈನಸ್ 17 ಇಂಟು 1 ಆಗ್ತದೆ. ಮೈನಸ್ 17 ಮೈನಸ್ 30 ಗುಣಾಕಾರ ಮಾಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ 17 30 510 ಆಗ್ತದೆ. ಮೈನಸ್ ಇಂಟು ಪ್ಲಸ್ ಮೈನಸ್ 17 ಆಗ್ತದೆ. ನಂತರ 510 ಬರ್ತದೆ, ಪ್ಲಸ್ ಇಂಟು ಮೈನಸ್ ಮೈನಸ್ 17 ಆಗ್ತದೆ. 510ರಲ್ಲಿ ಮೈನಸ್ 17 ಕಾದಾಗ 493 ಆಗ್ತದೆ. ಮೈನಸ್ 57 ಇಂಟು ಮೈನಸ್ 19 ಪ್ಲಸ್ 57. ಇಲ್ಲಿ ಸಂಕಲನದ ಮೇಲಿನ ಗುಣಾಕಾರದ ವಿಭಾಜ್ಯತೆ ನಿಯಮವನ್ನು ಅನ್ವಯ ಮಾಡಬೇಕಾಗ್ತದೆ. ಅನ್ವಯ ಮಾಡಿದಾಗ ಇಲ್ಲಿ ಏನು ಮಾಡಬೇಕಂದ್ರೆ ಈ 57 ಈ 2 ಜೊತೆ ಗುಣಾಕಾರ ಮಾಡಬೇಕು. ಆವಾಗ 57 ಇಂಟು 19 ಆಗ್ತದೆ, ಪ್ಲಸ್ 57 ಇಂಟು 1 ಆಗ್ತದೆ. 57 19 ಮಾಡಿದಾಗ ನಾವು 19 ನೋಡಿ ಸೇಮ್ ಇರೋದ್ರಿಂದ ಇಲ್ಲಿ ಕಾಮನ್ನಾಗಿ 50 ಹೊರಗೆ ತೊಗೊಂಡಾಗ ಇಲ್ಲಿ ಮಿಸ್ಟೇಕ್ ಆಗಿರ್ತಕ್ಕ ಗುಣಾಕಾರ 1 ಹೋಗಿರ್ತದೆ. ಅವಾಗ 57 ಕಾಮನ್ ತೊಗೊಂಡಾಗ 19 ಪ್ಲಸ್ 1 ಆಗ್ತದೆ. 19 1 ಖುಷಿ 20, 57 20 1140 ಆಗ್ತದೆ.
ಇನ್ನು 6ನೇ ಪ್ರಶ್ನೆ, ಒಂದು ನಿರ್ದಿಷ್ಟ ಹಿಮಗಟ್ಟಿಸುವ ಪ್ರಕ್ರಿಯೆಯಲ್ಲಿ ಪ್ರತಿ ಗಂಟೆಗೆ 5 ಡಿಗ್ರಿ ಸೆಲ್ಸಿಯಸ್ ದರದಲ್ಲಿ ಒಂದು ಕೊಠಡಿಯ ಉಷ್ಣತೆಯನ್ನು 40 ಡಿಗ್ರಿ ಸೆಲ್ಸಿಯಸ್ನಿಂದ ಕಡಿಮೆಗೊಳಿಸಬೇಕಾಗಿದೆ. ಈ ಪ್ರಕ್ರಿಯೆ ಆರಂಭಿಸಿ 10 ಗಂಟೆಗಳ ನಂತರ ಕೊಠಡಿಯ ಉಷ್ಣತೆ ಎಷ್ಟು ಅಂತ ಕೇಳಿದಾರೆ. ನೋಡಿರಿ, ಕೊಠಡಿಯ ಪ್ರಾರಂಭದ ಉಷ್ಣತೆ ಎಷ್ಟದಂದ್ರೆ 40 ಡಿಗ್ರಿ ಸೆಲ್ಸಿಯಸ್ ಅದ. ಪ್ರತಿ ಗಂಟೆಗೆ ಕಡಿಮೆಗೊಳಿಸಬೇಕಾದ ಉಷ್ಣತೆ ಎಷ್ಟು ಅಂದ್ರೆ 5 ಡಿಗ್ರಿ ಸೆಲ್ಸಿಯಸ್ ಕೊಡಲಾಗಿದೆ. ಇನ್ನು 10 ಗಂಟೆಗಳಲ್ಲಿ ಕಡಿಮೆಗೊಳಿಸಿದ ಉಷ್ಣತೆ ಅಂದಾಗ 1 ಗಂಟೆಗೆ 5 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 10 ಗಂಟೆಗೆ 10 × 5 ಅಂದಾಗ 50 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗ್ತದೆ. ಹಂಗಾರೆ 10 ಗಂಟೆಯ ನಂತರ ಕೊಠಡಿ ಉಷ್ಣತೆ ಏನಾಗ್ತದೆ, 40 ಡಿಗ್ರಿ ಸೆಲ್ಸಿಯಸ್ದಾಗ 50 ಡಿಗ್ರಿ ಸೆಲ್ಸಿಯಸ್ ಕಳಿಬೇಕು. ಹಂಗಾರೆ ದೊಡ್ಡ ಥರ ಸಣ್ಣದಕ್ಕಾದಾಗ 50ರಲ್ಲಿ 40ಕ್ಕಾದಾಗ 10 ಬರ್ತದೆ. ದೊಡ್ಡ ಸಂಖ್ಯೆ -10 ಬರ್ತದೆ. -10 ಡಿಗ್ರಿ ಸೆಲ್ಸಿಯಸ್ ಆಗ್ತದೆ. -10 ಡಿಗ್ರಿ ಸೆಲ್ಸಿಯಸ್ ಡಿಗ್ರಿ ಸೆಲ್ಸಿಯಸ್ ಆಗಬೇಕು. 7ನೇ ಪ್ರಶ್ನೆ, ತರಗತಿ ಪರೀಕ್ಷೆಯೊಂದರಲ್ಲಿ ಇರುವ 10 ಪ್ರಶ್ನೆಗಳಿಗೆ ಪ್ರತಿ ಸರಿ ಉತ್ತರಕ್ಕೆ 5 ಅಂಕ ಮತ್ತು ಪ್ರತಿ ತಪ್ಪು ಉತ್ತರಕ್ಕೆ -2 ಅಂಕ ಹಾಗೂ ಪ್ರಯತ್ನಿಸಿದ ಪ್ರಶ್ನೆಗಳಿಗೆ 0 ಅಂಕವನ್ನು ನಿಗದಿಪಡಿಸಲಾಯಿತು. ಒಟ್ಟು ಪ್ರಶ್ನೆಗಳು 10, ಸರಿ ಉತ್ತರಗಳಿಗೆ ಅಂಕಗಳು +5 ಅದ, ತಪ್ಪು ಉತ್ತರಗಳಿಗೆ ಅಂಕಗಳು -2 ಅದ, ಪ್ರಯತ್ನಿಸಿದ ಪ್ರಶ್ನೆಗಳಿಗೆ ಅಂಕಗಳು 0 ಅದ. ಹಂಗಾರೆ ಮೋಹನ್ 4 ಸರಿ ಮತ್ತು 6 ತಪ್ಪು ಉತ್ತರಗಳನ್ನು ಬರೆದರೆ ಆತನ ಅಂಕ ಗಳಿಕೆ ಎಷ್ಟು ಅಂತ ಕೇಳಿದರು. ನೋಡಿರಿ, ಇಲ್ಲಿ ನೆನಪಿಡಬೇಕು, ಒಟ್ಟು ಪ್ರಶ್ನೆಗಳು 10 ಅದಾವೆ. ಸರಿ ಉತ್ತರಕ್ಕೆ 5 ಅಂಕ, ತಪ್ಪು ಉತ್ತರಕ್ಕೆ 2 ಅಂಕ, ಪ್ರಶ್ನೆಗೆ ಅಂಕ 0 ಅಂತ ಕೊಡಬೇಕು. ಹಂಗಾರೆ ಮೋಹನ್ ಬರೆದ ಸರಿ ಉತ್ತರಗಳು ಎಷ್ಟದಾವು? 4 ಅದಾವು. ಎಷ್ಟದಾವು? ಸರಿ ಉತ್ತರಗಳು 4 ಅಂದಾಗ 4 × 5 = 20 ಆಗ್ತದೆ. ಯಾಕೆ ಒಂದು ಸರಿ ಉತ್ತರಕ್ಕೆ 5 ಅಂಕ ಅದ, 4 × 5 = 20 ಅಂಕ ಆಗ್ತದೆ. ಇನ್ನು ತಪ್ಪು ಉತ್ತರಗಳಿಗೆ ಎಷ್ಟದ? -2 ಅಂಕ ಇರೋದ್ರಿಂದ ತಪ್ಪು ಉತ್ತರಗಳು 6 ಕೊಟ್ಟಿರೋದ್ರಿಂದ 6 × -2 -12. ಹಂಗಾರೆ ಮೋಹನನ ಒಟ್ಟು ಅಂಕ ಗಳಿಕೆ ಎಷ್ಟಂದ್ರೆ 20 - 12 ಮಾಡಬೇಕು. ಆಗ 8 ಅಂಕಗಳ ಅಂಕಗಳಾಗ್ತವೆ. ಇನ್ನು 2ನೇ ಪ್ರಶ್ನೆ, ರೇಷ್ಮಾ 5 ಸರಿ ಮತ್ತು 5 ತಪ್ಪು ಉತ್ತರಗಳನ್ನು ಬರೆದರೆ ಅವಳು ಅಂಕ ಗಳಿಕೆ ಎಷ್ಟು? ರೇಷ್ಮಾ ಬರೆದ ಸರಿ ಉತ್ತರಗಳು 5 ಆದರೆ ಒಂದು ಸರಿ ಉತ್ತರಕ್ಕೆ 5 ಅಂಕ ಇರೋದ್ರಿಂದ 5 × 5 = 25 ಅಂಕ ಆಗ್ತದೆ. ತಪ್ಪು ಉತ್ತರಗಳು ನೀಡಿರ್ತಕ್ಕಂಥದ್ದು 5 ಆಗಿರೋದ್ರಿಂದ ತಪ್ಪು ಉತ್ತರಗಳಿಗೆ ಗಳಿಕೆ ಅಂಕಗಳು ಎಷ್ಟಾಗ್ತದೆ? 5 × -2 ಅಂದಾಗ -10 ಆಗ್ತದೆ. ಇನ್ನು ರೇಷ್ಮಾಳ ಒಟ್ಟು ಅಂಕ ಗಳಿಕೆ 25ರಲ್ಲಿ -10 ಮಾಡಿದಾಗ 15 ಅಂಕಗಳಾಗ್ತವೆ. ಹೀನಾ ಪ್ರಯತ್ನಿಸಿದ 7 ಪ್ರಶ್ನೆಗಳಲ್ಲಿ 2 ಸರಿ ಉತ್ತರ, 5 ತಪ್ಪು ಉತ್ತರಗಳಿದ್ದವು. ಅವುಗಳ ಅಂಕಗಳಿಕೆ ಎಷ್ಟು? ನೋಡಿ, ಹೀನಾ ಬರೆದ ಸರಿ ಉತ್ತರಗಳು ಎಷ್ಟಾಗ್ತದ್ರೆ 7 ಪ್ರಶ್ನೆಗಳದಾವ. ಅದರಲ್ಲಿ 2 ಸರಿ ಉತ್ತರ ಅಂದಾಗ 2 × 5 = 10 ಆಗ್ತದೆ. ತಪ್ಪು ಉತ್ತರಗಳಂದಾಗ ತಪ್ಪು ಉತ್ತರಕ್ಕೆ 5 ಅದ, 5 × -2 ಅಂದಾಗ -10 ಆಗ್ತದೆ. ಹೀನಾಳ ಒಟ್ಟು ಅಂಕಗಳಿಕೆ 10 - 10 ಅಂದಾಗ 0 ಬರ್ತದೆ. ಒಂದು ಸಿಮೆಂಟ್ ಕಾರ್ಖಾನೆಯು ಬಿಳಿ ಸಿಮೆಂಟ್ನ ಪ್ರತಿ ಚೀಲದ ಮೇಲೆ 8 ರೂಪಾಯಿ ಲಾಭ ಮತ್ತು ಬೂದು ಸಿಮೆಂಟ್ನ ಪ್ರತಿ ಚೀಲದ ಮೇಲೆ 5 ರೂಪಾಯಿ ನಷ್ಟ ಗಳಿಸುತ್ತದೆ. ಒಂದು ತಿಂಗಳಲ್ಲಿ ಕಾರ್ಖಾನೆಯು 3000 ಬಿಳಿ ಸಿಮೆಂಟ್ ಚೀಲಗಳು ಮತ್ತು 5000 ಬೂದು ಸಿಮೆಂಟ್ ಚೀಲಗಳನ್ನು ಮಾರುತ್ತದೆ. ಅದರ ಲಾಭ ಅಥವಾ ನಷ್ಟ ಎಷ್ಟು ಅಂತ ಕೇಳಿದರು. ನೋಡಿರಿ, 3000 ಬಿಳಿ ಸಿಮೆಂಟ್ ಚೀಲಗಳಿಂದ ದೊರೆಯುವ ಲಾಭ 3000 × 8 ಮಾಡಿದಾಗ 3000 × 8 ಅಂದರೆ 24,000 ರೂಪಾಯಿ ಆಗ್ತದೆ. ಇನ್ನು 5000 ಬೂದು ಸಿಮೆಂಟ್ ಚೀಲಗಳಿಂದ ಆಗುವ ನಷ್ಟ ಅಂದಾಗ 5000 × 5 ಮಾಡಿದಾಗ 25,000 ರೂಪಾಯಿ ಆಗ್ತದೆ. ನೋಡಿ, ನಷ್ಟವು ಲಾಭಕ್ಕಿಂತ ಹೆಚ್ಚಾಗಿರೋದ್ರಿಂದ ಆ ತಿಂಗಳ ಕಾರ್ಖಾನೆಗೆ ಆದ ನಷ್ಟ 25,000ದಲ್ಲಿ 24,000 ಕಳೆದಾಗ 1,000 ರೂಪಾಯಿ ಆಗ್ತದೆ. ಎಷ್ಟಾಗ್ತದೆ? 1,000 ರೂಪಾಯಿ ಆಗ್ತದೆ. ಇನ್ನು ಬಿ ಪ್ರಶ್ನೆ, 6400 ಬೂದು ಸಿಮೆಂಟ್ ಚೀಲಗಳನ್ನು ಮಾರಿದರೆ ಲಾಭ ಅಥವಾ ನಷ್ಟ ಆಗದಂತೆ ಮಾರಬೇಕಾದ ಬಿಳಿ ಸಿಮೆಂಟ್ ಚೀಲಗಳ ಸಂಖ್ಯೆ ಎಷ್ಟು? 6400 ಬೂದು ಸಿಮೆಂಟ್ ಚೀಲಗಳನ್ನು ಮಾರಿದರೆ ಆಗ್ತಕ್ಕಂಥ ನಷ್ಟ ಕಂಡುಬೇಕಾದ್ರೆ 6400 × 5 ಮಾಡಿದಾಗ 32,000 ರೂಪಾಯಿ ಆಗ್ತದೆ. ನೋಡಿ, ಲಾಭ ಅಥವಾ ನಷ್ಟ ಆಗದಂತೆ ಮಾರಬೇಕಾದ ಬಿಳಿ ಸಿಮೆಂಟ್ ಚೀಲಗಳ ಸಂಖ್ಯೆ n ಆಗಿರಲಿ ತೋರೋಣ. ಆಗ n ಬಿಳಿ ಸಿಮೆಂಟ್ ಚೀಲಗಳನ್ನು ಮಾರಿದಾಗ ಆಗ್ತಕ್ಕಂಥ ಲಾಭ n × 8 ಆಗ್ತದೆ. n × 8 = 32,000. ಈಗ ಚೀಲಗಳ ಸಂಖ್ಯೆ ಕಂಡುಹಿಡಬೇಕು. ಆಗ 32,000 × 8 ಅಂದಾಗ 4,000 ಚೀಲ ಆಗ್ತದೆ. ಲಾಭ ಅಥವಾ ನಷ್ಟ ಆಗದಂತೆ ಮಾರಬೇಕಾದ ಬಿಳಿ ಸಿಮೆಂಟ್ ಚೀಲಗಳ ಸಂಖ್ಯೆ 4,000 ಆಗ್ತದೆ. ಎಷ್ಟಾಗ್ತದೆ? 4,000. 9ನೇ ಪ್ರಶ್ನೆ, ಮುಂದಿನ ಹೇಳಿಕೆಗಳು ಸರಿಯಾಗುವಂತೆ ಖಾಲಿ ಸ್ಥಳಗಳನ್ನು ಪೂರ್ಣಾಂಕಗಳಿಂದ ಬದಲಿಸಿ ಎಂದರು.
-3 ಇಂಟು ಡ್ಯಾಶ್ ಈಜ್ಕೊಲ್ ಟು 27 ಅದ ನೋಡಿರಿ. ಮೈನಸ್ ಜೊತೆಗೆ ಏನು ಗುಣಾಕಾರ ಮಾಡಿದ್ರೆ ಪ್ಲಸ್ ಬರ್ತದೆ. ಮೈನಸ್ ಇಂಟು ಮೈನಸ್ 3 ಅಷ್ಟಲೇ 27, 3 9 27. ಇನ್ನು ಬಿ ಪ್ರಶ್ನೆ 5 ಇಂಟು ಡ್ಯಾಶ್ ಈಜ್ಕೊಲ್ ಟು -35. ಪ್ಲಸ್ ಜೊತೆಗೆ ಮೈನಸ್ ಗುಣಾಕಾರ ಮಾಡಿದಾಗ ಮೈನಸ್ ಬರ್ತದೆ. 5 7 35 ಆಗ್ತದೆ. ಇನ್ನು 7 ಇಂಟು -8 ಈಜ್ಕೊಲ್ ಟು 50 ಪ್ಲಸ್ ಇಂಟು ಮೈನಸ್ 7 8 56. ಮೈನಸ್ ಇಂಟು ಮೈನಸ್ ಪ್ಲಸ್ 11 12 132 ಆಗ್ತದೆ. ಅಭ್ಯಾಸ 13.3ರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದುವರೆಗೆ ನನ್ನ ಚಾನಲ್ಗೆ ಶೇರ್ ಮಾಡಿರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದ ತಿಳಿಸುತ್ತಾ ಥ್ಯಾಂಕ್ ಯು ಟು ಆಲ್.